ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆಶಾ. ಈ ಹೊತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಿಮಗೆ ವಿಶಿಷ್ಟ ವ್ಯಕ್ತಿಯನ್ನ ತೋರಿಸ್ತೀವಿ. ಆಧುನಿಕ ಯುಗದಲ್ಲಿ ಬರವಣಿಗೆಯ ಹಿರಿಮೆಯನ್ನ ಉಳಿಸಿಕೊಂಡಿರೋ ವ್ಯಕ್ತಿ ಇವರು. ಈ ವಿಶಿಷ್ಟ ವ್ಯಕ್ತಿಯ ವಿಶೇಷ ಕಾರ್ಯಕ್ರಮವೇ ಜನಾರ್ದನ ಗರಿಮೆ. ಅಳಿಸದೆ ಬರೆಯುವುದೊಂದ ಗಳಿಕೆ ಎಂದಿದ್ದಾನೆ ಕುಮಾರವ್ಯಾಸ. ಚಿಕ್ಕ ವಯಸ್ಸಿನಿಂದಲೇ ಲ್ಯಾಪ್ಟಾಪ್ ಹಿಡಿಯೋ ಈ ಯುಗದಲ್ಲಿ ಬರೆಯುವುದೇ ಒಂದು ಅಗ್ಗಳಿಕೆ. ಆದರೆ ಈಗಲೂ ಹಕ್ಕಿಯ ಗರಿಯನ್ನ ಹಿಡಿದು ಮುದ್ದಾದ ಅಕ್ಷರಗಳನ್ನು ಬರೆಯುತ್ತಾರೆ ಅಂದರೆ ಅದು ಜಗತ್ತಿನ 8ನೇ ಅದ್ಭುತವೇ ಸರಿ. ನಮ್ಮ ನಡುವೆ ಅಂಥವರು ಇದ್ದಾರೆ ಅನ್ನೋದಕ್ಕೆ ಈ ವರದಿನೇ ಸಾಕ್ಷಿ. ಪ್ರಿಂಟಲ್ಲಿ ಮೂಡಿರೋ ಅಕ್ಷರಕ್ಕಿಂತ ಮುದ್ದಾಗಿರೋ ಈ ಬರಹ ಕೈಯಲ್ಲಿ ಬರೆದಿದ್ದು ಅಂದ್ರೆ ನಂಬಲೇಬೇಕು. ಆದರೆ ಇದು ನೀವಂದುಕೊಂಡಂತೆ ಪೆನ್ನಲ್ಲಿ ಬರೆದಿದ್ದಲ್ಲ, ಬದಲಾಗಿ ಹಕ್ಕಿಯ ಗರಿಯಲ್ಲಿ ಬರೆದಿದ್ದು. ಗರಿಯ ತುದಿಯನ್ನ ಇಂಕಿನಲ್ಲದ್ದಿ ಪೇಪರ್ ಮೇಲಿಟ್ಟರೆ ಸಾಕು, ಆಕರ್ಷಕ ಶೈಲಿಯಲ್ಲಿ ಅಕ್ಷರಗಳು ಮೂಡುತ್ತಾ ಹೋಗುತ್ತವೆ. ವರ್ಷಗಟ್ಟಲೆ ತಪಸ್ಸಿನಂತೆ ಹಿಡಿದು ಈ ವಿದ್ಯೆಯನ್ನು ಸಿದ್ಧಿಸಿಕೊಂಡವರು ಕೆ.ಸಿ. ಜನಾರ್ದನ್. ನಿಮಗೆ ಈ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂದರೆ ಅವರು ಹೇಳಿದ್ದೀಗೆ, ಹೈಯೆಸ್ಟ್ ಲೆವೆಲ್ ಆಫ್ ರೈಟಿಂಗ್ ಬಂದು ಕ್ಯಾಲಿಗ್ರಫಿ ಅಂತ ಗೊತ್ತಾಯಿತು. ಆಮೇಲೆ ಅದನ್ನು ನಾವು ಪಳಗಬೇಕು ಅಂತ ಇಷ್ಟ ಬಂತು. ಲೇಟ್ 70s ಅರ್ಲಿ 80sಲ್ಲಿ. ಲೇಟ್ 80sಲ್ಲಿ ಏನಾಯ್ತಂದರೆ ಈ ಕ್ಯಾಲಿಗ್ರಫಿಯನ್ನೇ ನಾವು ಯಾತಕ್ಕೆ ಇದನ್ನು ಸತ್ತು ಹೋಗ್ತಾ ಇದೆ, ರಿವೈವ್ ಯಾಕೆ ಮಾಡಬಾರ್ದು, ಇದನ್ನೇ ಒಂದು ಪ್ರೊಫೆಷನ್ ಆಗಿ ಯಾಕೆ ಮಾಡಬಾರ್ದು ಅಂತ ಒಂದು ಆಸೆ ಬಂತು. ಕಾಲಿಗ್ರಫಿ ಎಂದರೆ ಕೇವಲ ಸ್ಟೈಲಿಶ್ ಅಕ್ಷರಗಳಲ್ಲ, ಅಥವಾ ಗರಿಯಲ್ಲಿ ಬರೆಯೋದು ಅಲ್ಲ. ಭರತನಾಟ್ಯ, ಸಂಗೀತ ಮೊದಲಾದ ಕಲೆಗಳನ್ನು ಅರ್ಥ ಮಾಡಿಕೊಳ್ಳಲು ಬೇಕಾಗುವಷ್ಟು ಕಾಲ ಈ ವಿದ್ಯೆಗೂ ಬೇಕು. ಪ್ರತಿ ಅಕ್ಷರದ ಅಂದ ಹೆಚ್ಚುವಂತೆ ಅವುಗಳ ಮಧ್ಯದ ಅಂತರದ ಅಳತೆ ತಪ್ಪದಂತೆ ಬರೆಯಬೇಕು. ಕ್ಯಾಲಿಗ್ರಫಿ ಅಂದರೆ ಅದು ವಿತ್ ಸ್ಪಿರಿಚುವಲ್ ಡೈಮೆನ್ಷನ್, ಡಿಪ್ಪಿಂಗ್ ಆ್ಯಂಡ್ ರೈಟಿಂಗ್ ಮಾಡೋದು. ಅದಕ್ಕೆ ಭಾಳ ಸಾಕಷ್ಟು ಸಾಧನೆಗಳು ಮಾಡಿ ಆ ಲೆಟರಿನ ಸೈಜ್ ಏನು, ಅದರ ಪ್ರಪೋರ್ಷನ್ ಏನು, ಅದರ ವಿಡ್ತ್ ಏನು, ಅದರ ಫ್ಯಾಮಿಲೀಸ್ ಏನು, ಒಂದೊಂದು ಸ್ಟೈಲಲ್ಲಿ ತಗೊಂಡ್ರೆ ಅದನ್ನು ಕ್ಯಾಪಿಟಲ್ಸ್ ಆ್ಯಂಡ್ ಲೋವರ್ ಕೇಸ್ ಲೆಟರ್ಸ್ ಏನು, ಪಂಕ್ಚುವೇಷನ್ ಏನು, ನಂಬರ್ಸ್ ಏನು ಅಂತ ಅದು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ನೀವು ಒಂದು ಪೇಪರಲ್ಲಿ ಬರಿಬೋದು, ಇಲ್ಲ ನೀವು ಪ್ಲಾಸ್ಟಿಕ್ ಮೇಲೆ ಬರಿಬೋದು, ಇಲ್ಲ ಗ್ಲಾಸ್ ಮೇಲೆ ಬರಿಬೋದು, ಇಲ್ಲ ನಮ್ಮ ಮರದ ಮೇಲೇನೂ ನಾವು ಕೆತ್ತಬೋದು. ಇದಕ್ಕೆ ಯಾವ ರೀತಿಯಾದ ಪೆನ್ನು, ಇಲ್ಲ ಅಂದರೆ ಚಿಸಲು, ಇಲ್ಲ ಅಂದರೆ ಬ್ರಷ್ ಬೇಕು, ಅದಕ್ಕೆ ಯಾವ ರೀತಿಯಾದ ಇಂಕ್ ಬೇಕು ಅನ್ನೋದೆಲ್ಲ ತಿಳುವಳಿಕೆ ನಮಗಾಗಬೇಕು. ಜನಾರ್ದನ ಅವರು ಕಾಲಿಗ್ರಫಿಯ ಗುರುವೂ ಹೌದು. ಇವರ ಮೋಹಕ ಅಕ್ಷರಗಳನ್ನು ನೋಡಿ ಮೋಡಿಗೊಳಗಾಗಿ ಬರುವವರಿಗೆ ಕಾಲಿಗ್ರಫಿಯ ಮೊದಲ ಪಾಠವನ್ನು ಹೇಳಿಕೊಡುತ್ತಾರೆ. ಆದರೆ ಇದು ಕೂಡ ಇತರ ಕಲೆಗಳಂತೆ ಸತತ ಸಾಧನೆಯಿಂದ ಬರೋ ವಿದ್ಯೆ. ಸುಂದರ ಅಕ್ಷರ ಸಿದ್ಧಿಸಿಕೊಳ್ಳಲು ಹೊರಟಾಗ ಸುಂದರ ವ್ಯಕ್ತಿತ್ವವು ಜೊತೆಗೂಡುವುದು ಇದರ ಬೋನಸ್ ಲಾಭ. ನಮ್ಮ ತಂದೆ ಹೇಳೋರು ನನಗೆ, ನನ್ನ ಹ್ಯಾಂಡ್ ರೈಟಿಂಗ್ ನೋಡಿ ನಮ್ಮ ಟೀಚರ್ಗಳೆಲ್ಲ ಹೇಳೋರು, ನಿನ್ನ ಹ್ಯಾಂಡ್ ರೈಟಿಂಗ್ ನೋಡಿದೆ ಅಂದರೆ ಅದರ ಮೆಡಿಕಲ್ ಶಾಪ್ಗೆ ಹೋಗ್ಬಿಟ್ಟು ಅವ್ನಿಗೆ ಹೇಳಿದ್ರೆ ಅವ್ನು ಮಾತ್ರ ಓದಬಲ್ಲ, ಇನ್ನು ಅಷ್ಟು ಕೆಟ್ಟದಾಗಿದೆ ಅನ್ನೋದು ಬೈಯೋರು. ಅದೊಂದು ಮೋಟಿವೇಶನ್ ಫ್ಯಾಕ್ಟರ್ ನನಗೆ, ಬಂದು ಒಳ್ಳೆ ಬರಹ ಕಲಿಬೇಕು ಅನ್ನೋದು. ಕಲಿತ ಮೇಲೆ ನನ್ನ ವ್ಯಕ್ತಿತ್ವದಲ್ಲೇ ಹಲವಾರು ಬದಲಾವಣೆಗಳಾಯಿತು. 2-3 ವರ್ಷಕ್ಕೆ ಮಕ್ಕಳಿಗೆ ಬರೆಯುವುದನ್ನು ಹೇಳಿಕೊಡುವುದನ್ನು ಜನಾರ್ದನ್ ವಿರೋಧಿಸುತ್ತಾರೆ. ಏಕೆಂದರೆ ಆ ವೇಳೆಗೆ ಮಕ್ಕಳ ಬೆರಳುಗಳಲ್ಲಿ ದೃಢವಾಗಿ ಪೆನ್ ಹಿಡಿದುಕೊಳ್ಳುವ ಸಾಮರ್ಥ್ಯವಿರುವುದಿಲ್ಲ. ಹಾಗೆ ಹಿಡಿಯುವ ಮಕ್ಕಳ ಬರವಣಿಗೆ ಸುಂದರವಾಗಿರಲು ಹೇಗೆ ಸಾಧ್ಯ? ಅದು ಹಾಗೆಯೇ ಅಭ್ಯಾಸವಾಗಿ ಬಿಡುತ್ತದೆ. ಮಗು ಬರೆಯೋ ಮೊದಲು ಅಕ್ಷರವನ್ನ ಮಂಗಳ ಕಾರ್ಯ ಅಂತ ಹಬ್ಬ ಮಾಡೋ ಸಂಸ್ಕೃತಿ ನಮ್ದು. ಆದರೆ ಇತ್ತೀಚೆಗೆ ಸುಂದರ ಅಕ್ಷರಕ್ಕೆ ಕೊಡಬೇಕಾದ ಪ್ರಾಮುಖ್ಯತೆ ಕಡಿಮೆಯಾಗ್ತಿದೆ. ಸುಂದರ ಬರವಣಿಗೆ ನಮ್ಮನ್ನ ಆಧ್ಯಾತ್ಮಿಕ ಎತ್ತರಕ್ಕೂ ಕರೆದೊಯ್ಯಬಲ್ಲದು. ಕಾಲಿಗ್ರಫಿ ಎಂದರೆ ಸುಂದರವಾಗಿ ಅಕ್ಷರಗಳನ್ನು ಬರೆಯುವುದು ಮಾತ್ರವೇ ಅಲ್ಲ, ಜಗತ್ತಿನ ಎಲ್ಲ ಜಂಜಡವನ್ನು ಮರೆತು ಕೇವಲ ಮಸಿ ಕುಡಿಕೆಯೊಳಗೆ ಮನಸ್ಸನ್ನದ್ದಿ ಪೆನ್ನಿನ ಮೂಲಕ ಸುಂದರ ಅಕ್ಷರಗಳನ್ನು ರೂಪಿಸುವ ಸೃಷ್ಟಿಕ್ರಿಯೆಯೊಳಗೆ ನಿರತವಾಗುವ ಧ್ಯಾನಸ್ಥಕರಿಗೆ ಕಾಲಿಗ್ರಫಿ ಎನ್ನುತ್ತಾರೆ. ಅಕ್ಷರ ಬರೆಯುವಾಗಿನ ತಲ್ಲೀನತೆ, ಅದನ್ನು ಆನಂದಿಸುವ ಮನಸ್ಸು ಇದಕ್ಕೆ ಆಧ್ಯಾತ್ಮಿಕ ಟಚ್ ನೀಡುತ್ತೆ. ಕ್ಯಾಲಿಗ್ರಫಿ ಅಂದರೆ ಏನೋ ರೈಟಿಂಗ್ ಇನ್ ಡಿಫ್ರೆಂಟ್ ಸ್ಟೈಲ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಕ್ಯಾಲಿಗ್ರಫಿಯಲ್ಲಿ ಸ್ಪಿರಿಚುವಲ್ ಡೈಮೆನ್ಷನ್ ಇದೆ. ಎನರ್ಜಿ ಫೀಲ್ಡ್ಸ್, ಪಾಸಿಟಿವ್ ಎನರ್ಜಿ, ನೆಗೆಟಿವ್ ಎನರ್ಜಿ. ನಾವು ಬರೆಯುವಾಗ ವಿ ಹ್ಯಾವ್ ಟು ಬಿ ಇನ್ ಅ ಟ್ರಾನ್ಸ್ ಅಂತ ಹೇಳ್ತಾರೆ. ಅದಾಗಿದ್ದು ಈ ಲೋಕದಿಂದ ನಾವು ಕಂಪ್ಲೀಟ್ ಕಟ್ ಆಫ್ ಆಗಿಬಿಟ್ಟು ಬೇರೆ ಒಂದು ಲೋಕಕ್ಕೆ ಹೋಗ್ಬಿಡ್ಬೇಕು. ಅಲ್ಲಿ ನಮಗೇನು ಕೇಳಿಸ್ತಾ ಇದೆ ಅಂದರೆ, ನಮಗೆ ಕೇಳಿಸೋ ಮ್ಯೂಸಿಕ್ ಭಾಳ ಇಂಪಾಗಿರೋದು,
ನಾವು ಏನು ಬರಿತೀವಿ ಅನ್ನೋದನ್ನು ನಮ್ಮ ಮೆಂಟಲ್ ಮಾನಿಟರಲ್ಲಿ ಅದು ಕಾಣ್ತಾ ಇರಬೇಕು. ಗೋಡೆಯ ಮೇಲೆ ಚಂದದ ಅಕ್ಷರಗಳನ್ನು ಬರೆಯುವ ಒಬ್ಬ ಚಿತ್ರಕಲಾವಿದನಿಗೂ ಕಾಲಿಗ್ರಫಿ ನಿಪುಣನಿಗೂ ಇದೇ ವ್ಯತ್ಯಾಸ. ಇಲ್ಲಿ ಬರವಣಿಗೆ ಕೇವಲ ಹೊಟ್ಟೆಪಾಡಲ್ಲ, ಹವ್ಯಾಸ ಮಾತ್ರವೇ ಅಲ್ಲ, ಇದು ಜೀವಕ್ಕೂ ಜೀವನಕ್ಕೂ ಸಾಥ್ ನೀಡುವ ಸಂಜೀವಿನಿ. ಚಿಕ್ಕ ವಯಸ್ಸಿನಿಂದ ಅಪಸ್ಮಾರ ಕಾಯಿಲೆಯಿಂದ ಬಳಲುತ್ತಿದ್ದ ಜನಾರ್ದನ್ ಇವತ್ತು ಅದನ್ನು ಮೀರಿ ನಿಂತಿದ್ದಾರೆ ಎಂದರೆ ಅದಕ್ಕೆ ಈ ಕಾಲಿಗ್ರಫಿಯಲ್ಲಿರೋ ಚಿಕಿತ್ಸಕ ಗುಣವೇ ಕಾರಣ. ನಾವು ಅನೇಕ ವ್ಯಕ್ತಿಗಳನ್ನು ಸಮಾಜದಲ್ಲಿ ನೋಡ್ತೇವೆ, ಆದರೆ ಜನಾರ್ದನ್ ಅವ್ರದ್ದು ಒಂದು ರೀತಿಯ ವಿಶಿಷ್ಟವಾದ ವ್ಯಕ್ತಿತ್ವ. ನನಗೆ ಗಮನ ಸೆಳೆದಿದ್ದು ಯಾಕೆ ಅಂತ ಅಂದರೆ, ಅವ್ರಿಗೆ ಅಪಸ್ಮಾರ ಕಾಯಿಲೆ ಇದ್ದರೂ ಅದನ್ನು ಓವರ್ಕಮ್ ಮಾಡಿ ಸಮಾಜಕ್ಕೆ ತೋರಿಸ್ಕೊಟ್ರವರು. ಅಂದರೆ ಯಾವುದೇ ಕಾಯಿಲೆ ಇದ್ರೂ ನಾವು ಮನಸ್ಥೈರ್ಯದಿಂದ, ಆತ್ಮಸ್ಥೈರ್ಯದಿಂದ ನಾವು ಅದರಿಂದ ಹೊರಬರ್ಬೋದು. ಅದು ಹೇಗೆ, ಏನಾದರೂ ಒಂದು ಒಳ್ಳೆಯ ಚಟುವಟಿಕೆಗಳ ಮೂಲಕ ಅಂತ. ಇವರೊಬ್ಬ ಒಳ್ಳೆಯ ತರಬೇತುದಾರ ಕೂಡ ಹೌದು. ಇಂಗ್ಲಿಷ್ ಭಾಷೆಯ ತವರೂರಾದ ಇಂಗ್ಲೆಂಡಿನವರಿಗೆ ಸರಿಯಾದ ಇಂಗ್ಲಿಷ್ ಬರೆಯೋದನ್ನ ಜನಾರ್ದನ್ ಹೇಳಿಕೊಟ್ಟಿದ್ದಾರೆ ಅಂದರೆ ನೀವು ನಂಬಲೇಬೇಕು. ಇಟಾಲಿಕ್ ಶೈಲಿಯಲ್ಲಿ ಹೇಗೆ ಬರೆಯಬೇಕು, ಯಾವ ಅಕ್ಷರವನ್ನು ಹೇಗೆ ಬರೆಯುವುದು ಸರಿಯಾದ ರೀತಿ ಎಂದು ಲಂಡನ್ನಿಗೆ ಹೋಗಿ ತರಬೇತಿ ಕೊಟ್ಟು ಬಂದಿದ್ದಾರೆ ಜನಾರ್ದನ್. ಸೊ ಅಲ್ಲಿ ಹೋಗ್ಬಿಟ್ಟು ನಾನು ಕೇಳೋಕೆ ಹೋದೆ, ಈ ಥರ ನಾನು ನಿಮ್ಮ ದೇಶದಲ್ಲಿ ಏನು ಮಾಡ್ತಿದ್ದೀರಾ ಅಂತ ನನಗೆ ತಿಳಿಸ್ತೀರಾ ಅಂತ. ನೀವೇನು ಮಾಡ್ತಿದ್ದೀರಾ ಅಂತ ಅವ್ರು ಕೇಳಿದರು. ಆಗ ನಾವು ಮಾಡಿದ ಕೆಲಸ ಎಲ್ಲ ತೋರಿಸಿದ ಮೇಲೆ ನಮ್ಮ ದೇಶದಲ್ಲಿನೂ ಭಾಳ ಚೆನ್ನಾಗಿ ಬರಿತಿದ್ರು ಒಂದು ಕಾಲದಲ್ಲಿ. ಅದನ್ನು ಹೇಳ್ಕೊಡೋರು ಇಲ್ಲ ಅದನ್ನು ಅರ್ಥ ಮಾಡ್ಕೊಂಡವರು ಇವಾಗ ನಮ್ಮ ದೇಶದಲ್ಲಿ ಇಲ್ಲ. ಎಲ್ಲ ಈ ದೇಶ ಅಲ್ಲ, ಈ ಲೋಕನೇ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ನೀವು ಮಾಡಿರೋದು ನೋಡಿದ್ರೆ ನಮ್ಗೆ ಭಾಳ ಸಂತೋಷ ಆಗುತ್ತೆ. ನೀವು ಯಾತಕ್ಕೆ ನಮ್ಮ ಅಧ್ಯಾಪಕರಿಗೆ, ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ಬಾರ್ದು? ಬೆಂಗಳೂರಿನಲ್ಲಿಯೂ ಅಸೋಸಿಯೇಷನ್ ಆಫ್ ಬ್ರಿಟಿಷ್ ಸ್ಕಾಲರ್ಸ್ ಸಂಸ್ಥೆಯ ಅಡಿಯಲ್ಲಿ ಕಾಲಿಗ್ರಫಿ ತರಗತಿಗಳನ್ನು ನಡೆಸಲಾಗುತ್ತಿದೆ. ಭಾರತೀಯನೊಬ್ಬ ಇಂಗ್ಲಿಷರಿಗೆ ಇಂಗ್ಲಿಷ್ ಬಗ್ಗೆ ಹೇಳಿಕೊಡುವುದು ಎಂಥ ಹೆಮ್ಮೆಯ ವಿಷಯ ಅಲ್ಲವೇ? ಜನಾರ್ದನ್ ರವರ ಕೈ ಬರಹದ ಅಂದಕ್ಕೆ ಅವರ ಪಾಸ್ಪೋರ್ಟೇ ಸಾಕ್ಷಿ. ಏಕೆಂದರೆ ತಮ್ಮ ಪಾಸ್ಪೋರ್ಟ್ನಲ್ಲಿ ಹಸ್ತಾಕ್ಷರದಲ್ಲಿ ಹೆಸರು ಬರೆಯುವ ಅವಕಾಶ ದೊರಕಿಸಿಕೊಂಡ ಏಕೈಕ ಭಾರತೀಯ ಜನಾರ್ದನ್ ಅವರು. ಇಷ್ಟೆಲ್ಲ ಮುದ್ದಾದ ಅಕ್ಷರಗಳನ್ನ ಬರೆಯುವವರ ಕೈಯಲ್ಲಿರೋ ಪೆನ್ನು ಅದು ಎಂಥದ್ದಿರಬೇಕು? ಜನಾರ್ದನ್ ರವರ ಬಳಿ ಲಕ್ಸುರಿ ಪೆನ್ಗಳ ದೊಡ್ಡ ಕಲೆಕ್ಷನ್ನೇ ಇದೆ. ಬನ್ನಿ ಅದನ್ನು ಒಮ್ಮೆ ನೋಡ್ಕೊಂಬರೋಣ. ಒಂದಕ್ಕಿಂತ ಒಂದು ಮುದ್ದಾದ ಪೆನ್ನುಗಳು, ನೋಡಿದೊಡನೆ ಎತ್ತಿ ಬರೆಯೋಣ ಎನ್ನಿಸುವ ಹಾಗೆ, ಬರೆಯುತ್ತಲೇ ಇರೋಣ ಎನ್ನಿಸುವ ಹಾಗಿರುವ ಪೆನ್ನುಗಳು. ಇವೆಲ್ಲ ಮಾಮೂಲಿ ಪೆನ್ನುಗಳಲ್ಲ, 40-50 ಸಾವಿರಕ್ಕಿಂತ ಹೆಚ್ಚಿನ ಬೆಲೆಯ ಲಕ್ಸುರಿ ಪೆನ್ನುಗಳು. ಮೌಂಟ್ ಬ್ಲಾಂಕ್ ಜನಾರ್ದನ್ ರವರ ಫೇವರೆಟ್ ಪೆನ್ನು. ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಹೆಸರು ಮಾಡಿದ್ದ ಮಹಾತ್ಮ ಗಾಂಧಿ ಪೆನ್ನು ನಿಮಗೆ ನೆನಪಿರಬಹುದು. ಅಂಥದ್ದೇ ಜಗತ್ತಿನ ಕೆಲವೇ ಜನರ ಕೈಯಲ್ಲಿರುವಂತಹ ಚರ್ಚಿಲ್ ಪೆನ್ನು ಇವರ ಬಳಿ ಇದೆ. ಆದರೆ ಇವರು ಇತರ ಸಂಗ್ರಾಹಕರಂತೆ ಕೇವಲ ಸಂಗ್ರಹಣೆಗೆಂದು ಈ ಲಕ್ಸುರಿ ಪೆನ್ನು ಕೊಳ್ಳುವುದಿಲ್ಲ. ತಮ್ಮ ಸುಂದರ ಅಕ್ಷರಗಳ ಮೂಲಕ ಆ ಪೆನ್ನುಗಳಿಗೆ ಮತ್ತಷ್ಟು ಸಾರ್ಥಕತೆಯನ್ನು ನೀಡುತ್ತಾರೆ. ಬಟ್ ಇದರಲ್ಲಿ ಆ ಇಂಕ್ ಫ್ಲೋ ಮತ್ತು ಎಷ್ಟು ಇಂಕ್ ಬರಬೇಕು, ಯಾವ ಥಿಕ್ನೆಸ್ಸಲ್ಲಿ ಅದು ನಮಗೆ ಬೇಕು ಅನ್ನೋದನ್ನು ಈ ಪೆನ್ನಲ್ಲಿ ವಿ ಕ್ಯಾನ್ ಮೇಕ್ ಯೂಸ್ ಆಫ್. ಇಷ್ಟೆಲ್ಲ ದುಬಾರಿ ಪೆನ್ನುಗಳಿದ್ರೂ ಅವರು ಇಷ್ಟಪಡುವುದು ಇಂಕ್ ಪೆನ್ನುಗಳನ್ನೇ. ಅದಕ್ಕಾಗಿ ವಿವಿಧ ಬಣ್ಣದ ಇಂಕುಗಳನ್ನು, ಅಪರೂಪದ ಇಂಕ್ ಬಾಟಲ್ಗಳನ್ನು ಸಂಗ್ರಹಿಸಿದ್ದಾರೆ. ಶಾಹಿ ಕುಡಿಕೆಯಲ್ಲಿ ಹಕ್ಕಿಯ ಗರಿಯನ್ನದ್ದಿ ಅಕ್ಷರಗಳನ್ನು ಮೂಡಿಸುವುದು ನಿಧಾನದ ಕೆಲಸವಾದರೂ ಅದು ಬರವಣಿಗೆಗೆ ನಿಜವಾದ ಆನಂದ ನೀಡುತ್ತೆ ಅಂತಾರೆ ಜನಾರ್ದನ್. ಮುಂಚಿನ ಕಾಲದಲ್ಲಿ ಈ ಪೆನ್ನುಗಳು ಬರೋಕ್ಕೆ ಮುಂಚೆ ಅದು ನ್ಯಾಚುರಲ್ ಇನ್ಸ್ಟ್ರೂಮೆಂಟಾಗಿ ಯೂಸ್ ಮಾಡಿದರು. ಅದರಲ್ಲಿ ನೀವು ಬರೀಬೇಕಂದ್ರೆ ಭಾಳ ತೆಳ್ಳಗೆ ಬರೀಬೇಕು, ಅದುಂಬಾರ್ದು. ಆದರೆ ಅದ್ದಿ ಬರೆಯೋವಾಗ ಕ್ವಿಲ್ಲಲ್ಲಿ ಬರೆಯೋದೇ ಒಂದು ಆನಂದ. ಸ್ಮೂತಾಗಿ ಅದನ್ನು ಬರೀಬೇಕು, ಅದು ಮುರಿಬಾರ್ದು ಅದು. ಸೊ ಆ ಕಾಲದಲ್ಲಿ ಯಾವ ರೀತಿಯಲ್ಲಿ ಬರಿತಾ ಇದ್ರು ಅಂತ ಅರ್ಥ ಮಾಡ್ಕೊಳ್ಳೋಕೆ ಒಂದು ಅವಕಾಶ ನಮಗೆ ಸಿಗುತ್ತೆ. ಮುದ್ರಿತ ಅಕ್ಷರಕ್ಕಿಂತ ಮುದ್ದಾಗಿ ಬರೆದು ಅಕ್ಷರಕ್ಕೆ ಜೀವ ನೀಡುವ ಜನಾರ್ದನ್ ರವರ ಕಲೆ ವಿಶೇಷವಾದದ್ದು. ಬರೆಯುವುದನ್ನೇ ಮರೆಯುತ್ತಿರುವ ಈ ಕಾಲದಲ್ಲಿ ಹೀಗೆ ಹಕ್ಕಿಗರಿಯಲ್ಲಿ ಬರೆಯುವ ಬರವಣಿಗೆ ಕಲೆಗೆ ಹೊಸ ಆಯಾಮ ನೀಡುವ ಜನಾರ್ದನ್ ರಂತವರು ಹೆಚ್ಚೆಚ್ಚು ಪ್ರಸ್ತುತರಾಗ್ತಾರೆ. ರಜನಿ ಎಂಜಿ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.